ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಅವನಿಗಡ್ಡದ ಶ್ರೀಲತಾರವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮೇಲಿನ ನನ್ನ ನಂಬಿಕೆಯನ್ನು ಬಲಪಡಿಸಿದ ಒಂದು ಸುಂದರವಾದ ಸೋಮದ ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಭಕ್ತರೊಬ್ಬರ ಮನೆಯಲ್ಲಿ ನಡೆದ ಪವಿತ್ರ ಪೂಜೆಯ ಸಮಯದಲ್ಲಿ ಸತ್ಯಲೋಕದ ನವರಾತ್ರಿ ಹೋಮಗಳಿಂದ ತಂದಿದ್ದ ಕುಂಕುಮದ ಪ್ಯಾಕೆಟ್ಗಳನ್ನು ನಮಗೆ ನೀಡಿದರು. ನಾನು ಆ ಪವಿತ್ರ ಕುಂಕುಮವನ್ನು ಮನೆಗೆ ತಂದು ದೇವರ ಕೋಣೆಯಲ್ಲಿ ಇಟ್ಟು ಸಂಪೂರ್ಣ ನಂಬಿಕೆಯಿಂದ ಪ್ರಾರ್ಥಿಸಿದೆ. ನನ್ನ ಹಳ್ಳಿಯಲ್ಲಿ ಧರ್ಮವನ್ನು ಹರಡಲು ಹಾಗೂ ಇತರರು ಅವರ ಜೀವಂತ ಉಪಸ್ಥಿತಿಯನ್ನು ಅನುಭವಿಸಲು ಸಹಾಯ ಮಾಡುವಂತೆ ನನ್ನ ಮನೆಯಲ್ಲಿ ಸೋಮ ಪವಾಡವು ಪ್ರಕಟ ಮಾಡಬೇಕೆಂದು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿದೆ. ನನ್ನ ಪ್ರಾರ್ಥನೆಗೆ ಖಂಡಿತವಾಗಿಯೂ ಉತ್ತರ ಸಿಗುತ್ತದೆ ಎಂಬ ಸಂಪೂರ್ಣ ದೃಢ ವಿಶ್ವಾಸದೊಂದಿಗೆ ರಾತ್ರಿ ಸೇವೆಯ ನಂತರ ಹಣೆಗೆ ಪವಿತ್ರ ಕುಂಕುಮವನ್ನು ಧರಿಸಿ ಮಲಗಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಅನುಗ್ರಹದಿಂದ ಶ್ರೀಮೂರ್ತಿಯಿಂದ ದಿವ್ಯ ಸೋಮವು ಕುಂಕುಮದ ರೂಪದಲ್ಲಿ ಪ್ರಕಟವಾಯಿತು. ಮರುದಿನ ಮುಂಜಾನೆ ನಾನು ಈ ಪವಾಡವನ್ನು ಕಣ್ಣಾರೆ ಕಂಡಾಗ ನನ್ನ ಹೃದಯವು ಆನಂದದಿಂದ ತುಂಬಿ ತುಳುಕಿತು. ಈ ಸುದ್ದಿ ಹರಡುತ್ತಿದ್ದಂತೆ ಪಕ್ಕದ ಹಳ್ಳಿಗಳಿಂದ ಬಂದ ಸುಮಾರು 400 ಜನರು ಪವಿತ್ರ ಸೋಮವನ್ನು ಸ್ವೀಕರಿಸಿ ತಮ್ಮ ಹೃತ್ಪೂರ್ವಕ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಅದರ ನಂತರ ಅನೇಕ ಭಕ್ತರು ತಮ್ಮ ದೀರ್ಘಕಾಲದ ಪ್ರಾರ್ಥನೆಗಳು ಈಡೇರಿವೆ ಎಂದು ಹಂಚಿಕೊಂಡರು. ಹಲವಾರು ನಿರುದ್ಯೋಗಿ ಯುವಕರಿಗೆ ಉತ್ತಮ ಉದ್ಯೋಗಗಳು ದೊರೆತವು ಮತ್ತು ಪವಿತ್ರ ಸೋಮಜಲವನ್ನು ಸ್ವೀಕರಿಸಿದ ನಂತರ ಅನೇಕ ಜನರು ಗಮನಾರ್ಹವಾದ ಆರೋಗ್ಯ ಸುಧಾರಣೆ ಹಾಗೂ ಸಂಪೂರ್ಣ ಚೇತರಿಕೆಯನ್ನು ಅನುಭವಿಸಿದರು. ಅಂದಿನಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಮನೆಯಲ್ಲಿ ಅಸಂಖ್ಯಾತ ಪವಾಡಗಳನ್ನು ಸುರಿಸುತ್ತಿದ್ದು ಅವರ ದಿವ್ಯ ಅನುಗ್ರಹವನ್ನು ಅನುಭವಿಸುವ ಪ್ರತಿಯೊಬ್ಬರ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತಿದ್ದಾರೆ.